ಏಯ್ ಎಲ್ಲವನು ಆ ನಿನ್ನ ಬಳ್ಳಾರಿ ಹಾವು ಏನು ಏನ್ ಬೇಕು? ಅವತ್ತೇನೋ ಕೇಳಿದ್ನಲ್ಲ ಪೇಪರ್ ಬೇಕು ಅಂತ. ಇದು ವಾರಂಟ್. ಕರಿಯವನ್ನ. ಅವರು ಇಲ್ಲಿಲ್ಲ, ಬೆಂಗಳೂರು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ. ಓಹೋ, ನಾಳೆ ಬೆಳಗ್ಗೆನಾ? ಸರಿ, ಹಾಗಾದ್ರೆ ಅವನ್ ಬರೋವರೆಗೂ ನೀನ್ ನನ್ ಜೊತೆ ಇರು. ಬಾರಯ್ಯ. ಸಾಕು, ಇನ್ನು ಹೊಡಿಬೇಡ. ಹೊಡೆದ್ರೆ ಏನೋ ಮಾಡ್ಯ? ಇಂಗ್ಲಿಷಲ್ಲಿ ಎದುರಿಸ್ತೀಯ? ನೀವಿಲ್ಲೇ ಇರಿ. ಗುಡ್ ಮಾರ್ನಿಂಗ್ ಸರ್. ಒಂದ್ ಫೋನ್ ಮಾಡಿದ್ರೆ ನಾನೇ ಮನೆಗೆ ಬರ್ತೀನಲ್ಲ. ನನ್ನ ಮನೆ ಇರೋದು ನಿನ್ನಂಥ ಬೇವರ್ಸಿಗಳು ಬರೋದಕ್ಕಲ್ಲ. ಯಾವ ಚಾರ್ಜ್ ಮೇಲೆ ನೀನು ವಿಜಯನ ಒಳಗಾದ್ದೆ? ಸರ್ ಅದು ಅವನು. ಬಾಯಿ ಮುಚ್ಚು. ಮೊದಲು ಅವನನ್ನು ರಿಲೀಸ್ ಮಾಡು. ಏನು ಮಾಡ್ಬಿಟ್ಯೋ ಇವನಿಗೆ? ನಿಂತರ ಕಂತ್ರಿ ನಾಯಿಗಳಿಂದಾನೆ ನಮ್ಮ ದೇಶದಲ್ಲಿ ಲಾಕಪ್ ಡೆತ್ಗಳಾಗ್ತಾ ಇರೋದು. ಆಮೇಲೆ ಅದರ ಅಪವಾದ ನಮ್ಮಂತ ಮಿನಿಸ್ಟರ್ಗಳ ಮೇಲೆ ಬರ್ತಾ ಇರೋದು. ಈ ತರ ಇನ್ನೊಂದು ಕಂಪ್ಲೇಂಟ್ ನಿನ್ನ ಮೇಲೆ ಬಂದ್ರೆ ನಿನ್ನ ತಲೆ ಮೇಲೆ ಟೋಪಿ ಮಾತ್ರ ಅಲ್ಲ, ನಿನ್ ತಲೆನೇ ಇರಲ್ಲ. ಬಾ ವಿಜಯ್. ಏನಲ್ಲೇ ಇನ್ಸ್ಪೆಕ್ಟ್ರೆ, ಯಾವನ್ ಮಾತ್ ಕೇಳಿ ಅಂತ ಕಾರ್ಯಕ್ರಮ ಶುರು ಹಚ್ಕೊಂಡಲ್ಲಿ? ಯಾವನ್ಲಿ ಅವನ್ ನನ್ ಮ್ಯಾಲ ದೂರ್ ಕೊಟ್ಟವನು? ರಾಜೇಂದ್ರ ಗೌಡ, ವಿಶ್ವನಾಥ್ ಗೌಡ್ರ ಮಗ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕಂತೆ. ಓ, ಅವರು ನಾನು ಯಾರು ಎಂಬುದು ಗೊತ್ತಾಗಬೇಕಾ? ಸರಬಿಡು, ಮುದ್ದಾಂ ಭೇಟಿಯಾಗಿ ನಾನು ಯಾರು ಎಂಬುದನ್ನ ಹೇಳ್ತೀನಿ. ನಮ್ಮ ಹುಡುಗನ್ಗೆ ಭಾರಿ ಬೇಸ್ ಉಪಚಾರ ಮಾಡಿದಿ. ಮತ್ತೆ ಭೇಟಿ ಆಗಮ್ಮ ಜಲ್ದಿ. ಬರ್ಲ್ಯಾ? ನಿಮ್ಮಿಂದ ಭಾರಿ ಉಪಕಾರ ಆತು. ಅಯ್ಯಯ್ಯೋ, ತಾವ್ಯಾಕೆ ಅಷ್ಟೊಂದು ದೊಡ್ಡ ಮಾತಾಡ್ತೀರಿ? ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ತಮ್ಮೊಬ್ಬರು ಸಪೋರ್ಟ್ ಇಂದಾನೆ ನಾನಿವತ್ತು ಮಿನಿಸ್ಟರ್ ಆಗಿರೋದು. ನಿಮ್ಮ ಯಾವುದೇ ಕೆಲಸನ ಎಷ್ಟೊತ್ತಲ್ಲಾದರೂ ಸರಿ ನನಗೆ ಹೇಳಿ, ನಾನು ಮಾಡ್ತೀನಿ. ನಮ್ಮ ವಿಜಯನ ಪೊಲೀಸ್ ಕೈಲಿ ಹಿಡಿಸಿ ಒದಿಸ್ತೇನಲ್ಲೇ? ಏಟ್ ಪೊಗರಲೆ ನಿನ್ಗೆ? ಆಟಲ್ದ ನನ್ ಬೇರೆ ಕೊಲ್ಲೋಕ್ ನೋಡ್ತೇನಲ್ಲೇ?
ನಿಲ್ಸು. ನೀನೇ ಏನ್ ಅನ್ಕೊಂಡಿದ್ಯಾ? ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಸತ್ ಸ್ವರ್ಗದಲ್ಲಿರೋ ನನ್ ಗಂಡನ್ ವಿಲ್ನಲ್ಲಿ ಬರ್ದಿರೋದು ಇದೇನಾ? ನಿನ್ನ ಪ್ರಕಾರ ನೋಡ್ಕೊಳ್ಳೋದು ಅಂದ್ರೆ ಹೀಗೇನಾ? ಇವರಿಬ್ರು ನನ್ನ ಮಕ್ಕಳು. ನಿಜವಾಗ್ಲೂ ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅದೊಂದು ದೊಡ್ಡ ಅಪರಾಧನಾ? ಈಗಾಗ್ಲೇ ನೀನ್ ಇವರಿಬ್ರಿಗೂ ಸಾಕಷ್ಟು ಹಿಂಸೆ ಕೊಟ್ಟಿದ್ಯಾ. ವಿಶ್ವನಾಥ್ ಗೌಡ್ ಹೆಂಡತಿಯಾಗಿ ಈಗ ನಾನ್ ನಿನ್ನ ಕೇಳ್ತಾ ಇದ್ದೀನಿ, ಯಾರ್ ನೀನು? ಓ, ಕತಿ ಈಗ ಒಂದ್ ಲೆಕ್ಕಕ್ಕೆ ಬಂತು ನೋಡು. ಮನೆ ಮಂದಿ ಎಲ್ಲ ಒಂದಾಗ್ಯಾರ, ಬೇಸಾತು. ಈಗ ನಾನ್ ಯಾರು ಅಂಬೋದು ನಿಮಗ್ ಗೊತ್ತಾಗ್ಬೇಕಾಗೈತಿ. ಹೇಳ್ತೀನಿ. ಏಟೋ ವರ್ಷಗಳ ಹಿಂದೆ ಒಂದು ದಿವಸ ನಡು ರಾತ್ರಿಯಾಗ ಜಿಟಿ ಜಿಟಿ ಮಳೆಯಾಗ ಒಬ್ಬ ಸಣ್ಣ ಹುಡುಗ ಬಂದ. ಈ ಬಾಗಲ್ ತಟ್ಟ. ಎದು ಗೊತ್ತಾ? ಎರಡನೇ ಮದುವೆ ಮಾಡ್ಕೊಂಡಿರೋ ಅವನ್ ತಾಯಿ ನೋಡ್ಬೇಕು ಅಂತ. ಅಮ್ಮನ್ ಕೂಗ್ದ. ಅಮ್ಮ. ಗಂಡನ ಜೊತೆ ಬಂದು ಅವನ ನೋಡಿ ಗಾಬರಿ ಆದ್ಲು. ಆಕಿ ಗಂಡ ಆ ಹುಡುಗನ್ ನೋಡಿ, ಇವ್ ನಿನಗ್ ಗೊತ್ತಾ ಅಂತ ಹೆಂಡ್ತಿನ್ ಕೇಳ್ದ. ಇಲ್ಲಿವರೆಗೂ ನಾನು ಇವನ್ನ ಎಂದೂ ನೋಡೇ ಇಲ್ಲ ಅಂದ್ಲು. ಆ ಹುಡುಗನ ಮನಸ್ಸು ಮುರಿದೋಯ್ತು. ಇಲ್ಲಿರೋದ್ ಬೇಸಲ್ಲ ಅಂತ ಹುಡುಗ ಓಡೋಕ್ ಶುರು ಮಾಡ್ದ. 10 ವರ್ಷದ ಹುಡುಗ ಎಲ್ಲಿ ತನಕ ಓಡೋಕ್ ಸಾಧ್ಯ? ಆಮ್ಯಾಕ ಒಬ್ಬ ದೊಡ್ಡ ಮನುಷ್ಯ ಆ ಹುಡುಗನ ಜೀವಕ್ಕೆ ಒಂದು ದಾರಿ ತೋರಿಸ್ದ. ಏಟೋ ಸಲ ಮನೆಗ್ ಬರಲಿ ಅಂತ ಕರ್ದ. ಆದ್ರೆ ಹುಡುಗ ಹೋಗ್ಲಿಲ್ಲ. ಹಂಗಾದ್ರೂ ಆ ದೊಡ್ಡ ಮನುಷ್ಯ ಹುಡುಗನ ಹತ್ರ ಹೋಗೋದು ಬರೋದು ಬಿಡ್ಲಿಲ್ಲ. ಏಟೋ ವರ್ಷ ಇದು ಹಿಂಗೇ ನಡೀತು. ಆಮ್ಯಾಕ ದೊಡ್ಡ ಮನುಷ್ಯ ಒಂದು ದೊಡ್ಡ ಕೆಲ್ಸನ ಹುಡುಗನಿಗೆ ಒಪ್ಪಿಸ್ದ. ಅದೇನ್ ಗೊತ್ತಾ? ಅವ್ರ ಆಸ್ತಿ ಪಾಸ್ತಿ ನೋಡ್ಕೊಂಬ ಜವಾಬ್ದಾರಿ ಕೆಲಸ. ಆ ಜವಾಬ್ದಾರಿ ಕೆಲಸನ ನಿಯತ್ತಿನಿಂದ ಮಾಡ್ತಾ ಇರೋ ಆ ಹುಡುಗನೇ ಈ ಬಳ್ಳಾರಿ ನಾಗ. ಈ ದಣಿನೇ ನನಗ ಆ ಹೆಸರಿಟ್ಟಿದ್ದು. ನಾಗಮಾಣಿಕ್ಯ. ನನ್ನ ಮಾತು ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಬಲವಾದ ಸಾಕ್ಷಿ ಐತೆ. ಸಣ್ಣವನಿದ್ದಾಗ ಇವಳ ಅಣ್ಣನ್ನ ನೀವು ಒಡೆದು ಸಾಯಿಸಿದ್ದೆ. ಇದರಿಂದ ತಲೆಗೆ ಹೊಡೆದು ತಲೆ ಚೂರ್ ಚೂರ್ ಮಾಡೋ. ನೀನ್ ಓಡೋಗು. ನೀನ್ ಇಲ್ಲಿದ್ರೆ ನಿನ್ನ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರೆ. ಓಡು. ಕಲ್ಲು ನೋಡಿ ಚಾಚಿದ್ದು ನಾನ್ ನೋಡ್ದೆ. ನಿನ್ಗೇನೂ ಆಗ್ಬಾರ್ದು ಅಂತ ನಿನ್ನ ಕಳಿಸಿ ನಾನಲ್ಲಿ ನಿಂತ್ಕೊಂಡೆ. ಅದಕ್ಕೆ ನನಗೊಂದು ಬಹುಮಾನ ಸಿಕ್ತು. ನೋಡ್ತೀಯಾ? ನಿಮ್ಮ ಆಸ್ತಿ ಪಾಸ್ತಿ ಹೊಡಿಬೇಕು ಅಂತ ನಾ ಬಂದಿಲ್ಲ. ಆ ದೊಡ್ಡ ಮನುಷ್ಯನ್ಗೆ ತಾನು ಗಳಿಸಿದ್ನ ತನ್ನ ಮಕ್ಕಳು ಹಾಳು ಮಾಡ್ಬಿಡ್ತಾರೆ ಅಂತ ಬಹಳ ಹೆದರಿಕೆ ಇತ್ತು. ನಾನ್ ನಿಮ್ಗೆ ಒಳ್ಳೆ ದಾರಿ ತೋರಿಸ್ತೆ ಎಂಬುದೇ ಅವ್ರ ಆಸೆ ಆಗಿತ್ತು. ಉಪ್ಪಿನ ಋಣ ತೀರ್ಸೋಕೆ ಒಂದು ಅವಕಾಶ ಸಿಕ್ತು ಅಂತ ಒಪ್ಕೊಂಡು ಬಂದೆ. ನೀವು ಲಬ ಅಂತ ಒಯ್ಕೊಂಡ್ರು ಅವ್ರ ಆಸೆ ತೀರೋ ತನಕ ಎಪ್ಪಯ್ಯ ಅಂದ್ರೂ ಇಲ್ಲಿಂದ ಹೋಗೋದಿಲ್ಲ.
ಯುದ್ಧಕ್ಕೆ ಸಿದ್ಧ ಮಾಡ್ಕ್ಯಾ ಬಲ್ಲ